ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಜಿಲ್ಲಾಸ್ಪತ್ರೆ ಅವ್ಯವಸ್ಥೆಗಳ ಬಗ್ಗೆ ಸಾಲು ಸಾಲು ರಿಪೋರ್ಟ್ನ ಸರ್ಕಾರವನ್ನ ಬಡಿದೆಬ್ಬಿಸುವಂತೆ ಮಾಡಿದೆ. ನಮ್ಮ ವರದಿಯ ಬೆನ್ನಲ್ಲೇ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿಯನ್ನ ನೀಡಿದ್ರು, ಅಧಿಕಾರಿಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡ್ರು. ನಮ್ಮದೇ ಸುದ್ದಿ, ನಮ್ಮದೇ ಇಂಪ್ಯಾಕ್ಟ್. ಬಳ್ಳಾರಿ ಸರ್ಜನ್ಗೆ ನಾಗಲಕ್ಷ್ಮಿ ಕ್ಲಾಸ್. ನೀವು ವಾಶ್ ಗಿಶ್ ಮಾಡ್ಸಲ್ವಾ? ವಾಟರ್ ಟೆಸ್ಟಿಗೆ ಕಳ್ಸಲ್ವಾ? ಇದು ಕುಡಿಯೋ ನೀರೇನ್ರಿ? ಇದೇನ್ರಿ ಹಸಿರು ಪಾಚಿಗಟ್ಟಿದ ನೀರು? ಸಿಂಟೆಕ್ಸ್ ನೋಡಿ ದಂಗಾದ ಮಹಿಳಾ ಆಯೋಗದ ಅಧ್ಯಕ್ಷೆ. ನೀವೊಂದ್ ಹೇಳ್ತೀರಾ, ಸಿಬ್ಬಂದಿ ಒಂದ್ ಕತೆ ಹೇಳ್ತಾರೆ. ಬಳ್ಳಾರಿ ಜಿಲ್ಲಾ ಸರ್ಜನ್ಗೆ ನಾಗಲಕ್ಷ್ಮಿ ತರಾಟೆ. ಇಷ್ಟು ದೊಡ್ಡ ಆಸ್ಪತ್ರೆ, ನೀವು ಫ್ರೀಕ್ವೆಂಟ್ ಆಗಿ, ನಾವು ಮನೆಗಳಲ್ಲಿ 6 ಮಂತ್ಸಿಗೆ ಒಂದ್ಸಲ ತೊಳಸ್ತೀವಿ, ನೀವು ಫ್ರೀಕ್ವೆಂಟ್ ಆಗಿ ತೊಳಸ್ಬೇಕು. ನಿಮ್ದೆಲ್ಲ ಎಲ್ಲ ವಾಶ್ ಮಾಡೋದೆಲ್ಲ ರೆಕಾರ್ಡ್ಸ್ ಎಲ್ಲಿ ಇದೆ? ವಾಟರ್ ಟೆಸ್ಟಿಂಗ್ ಕಳ್ಸೋ ಸ್ಯಾಂಪಲ್ಸ್ ಎಲ್ಲಿದ್ದಾವೆ? ಏನದೆಲ್ಲ ಡಮ್ಮಿನ? ಬಳ್ಳಾರಿಯಲ್ಲಿ ಸರಣಿ ಬಾಣಂತಿಯರ ಸಾವು ಕೇಸ್ಗೆ ಇಡೀ ರಾಜ್ಯ ಬೆಚ್ಚಿಬಿದ್ದಿತ್ತು. ಬಡ ಕುಟುಂಬಗಳ ಪರ ರಿಪಬ್ಲಿಕ್ ಕನ್ನಡ ಮೆಗಾ ಕ್ಯಾಂಪೇನ್ ಮಾಡಿತ್ತು. ಸರಣಿ ವರದಿಗೆ ಇಡೀ ಸರ್ಕಾರ ಶೇಕ್ ಆಗಿತ್ತು. ಪರಿಹಾರವನ್ನು ಘೋಷಿಸಿತ್ತು. ಸಾಲು ಸಾಲು ವರದಿಗಳ ಎಫೆಕ್ಟ್ನಿಂದಾಗಿ ಜಿಲ್ಲಾಸ್ಪತ್ರೆ ವಿಮ್ಸ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿದ್ರು. ಅವ್ಯವಸ್ಥೆ ವಿರುದ್ಧ ತರಾಟೆ ತೆಗೆದುಕೊಂಡ್ರು. ನಾವು ಪ್ರೈವೇಟ್ ಓಟಿಗಳಲ್ಲಿ ಇದನ್ನೆಲ್ಲ ನಾವು ನೋಡಿದ್ದೀವಿ. ನಾನು ಅದನ್ನು ಸಹ ಇವರಿಗೆ ಕೇಳಿದೆ, ನೀವು ಹೇಗೆ ಮಾಡ್ತೀರಾ? ನಿಮ್ಮ ಓಟಿ ಸಮಯಕ್ಕೆ ನೀವು ಕಲ್ಚರ್ ಟೆಸ್ಟ್ ಕಳಿಸ್ತೀರಾ? ನೀವು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಈಗ ನಾನು ರೆಕಾರ್ಡ್ ಚೆಕ್ ಮಾಡಬೇಕು. ಯಾಕಂದರೆ ಈಗ ನಾನು ನಾಳೆ DC ಆಫೀಸಲ್ಲಿ ರಿವ್ಯೂ ಮೀಟಿಂಗ್ ಇರೋದ್ರಿಂದ ಅದನ್ನೆಲ್ಲ ಇವ್ರು ಯಾಕಂದ್ರೆ ದೇ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರೋ ಹಾಗೆ ಸುಡೋಮೋನಸ್ ಈಸ್ ಒನ್ ಆಫ್ ದ ಹೈಲಿ ವಿರುಲೆಂಟ್ ಬ್ಯಾಕ್ಟೀರಿಯಾ ಆರ್ಗ್ಯಾನಿಸಮ್. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದೌಡಾಯಿಸಿದ ನಾಗಲಕ್ಷ್ಮಿ ಕುಡಿಯುವ ನೀರು ಪೂರೈಸೋ ಟ್ಯಾಂಕ್ನಲ್ಲಿದ್ದ ಗಲೀಜು ಕಂಡು ಕೆಂಡಾಮಂಡಲರಾದ್ರು. ಎಷ್ಟು ದಿವಸಕ್ಕೊಂದು ಬಾರಿ ಕ್ಲೀನ್ ಮಾಡಿಸ್ತೀರಾ? ಇದೇ ನೀರು ನೀವು ಕುಡಿತೀರೇನ್ರಿ ಅಂತ ಜಿಲ್ಲಾ ಸರ್ಜನ್ಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು. ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿ ಬಳ್ಳಾರಿ ಜಿಲ್ಲಾಸ್ಪತ್ರೆ ಅವ್ಯವಸ್ಥೆ ತೆರೆದಿಟ್ಟಿತ್ತು. ನಾನು ಅವಾಗಂದೆ BP ಎಲ್ಲರಿಗೂ ಇರುತ್ತೆ. ಇವಾಗ 7ನೇ ತಿಂಗಳು ಬರ್ತಿದ್ದಂಗೆ ಕಾಲೆಲ್ಲ ಉಟ್ಕೊಂಡ್ಬಿಡುತ್ತೆ, ಮುಖ ಉಟ್ಕೊಂಡ್ಬಿಡುತ್ತೆ. ನಮಗೂ BP ಇತ್ತು ನನ್ನ ಡೆಲಿವರಿ ಟೈಮ್, ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ. ಅದೆಲ್ಲ ರೀಸನ್ಸ್ ಅಲ್ಲ ಅಂತ ಸಹ ನಾನು ಅವ್ರಿಗೆ ಹೇಳಿದ್ದೀನಿ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಜಿಲ್ಲಾಸ್ಪತ್ರೆ ಅವ್ಯವಸ್ಥೆಗಳ ಬಗ್ಗೆ ಸಾಲು ಸಾಲು ರಿಪೋರ್ಟ್ನ ಸರ್ಕಾರವನ್ನ ಬಡಿದೆಬ್ಬಿಸುವಂತೆ ಮಾಡಿದೆ. ನಮ್ಮ ವರದಿಯ ಬೆನ್ನಲ್ಲೇ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿಯನ್ನ ನೀಡಿದ್ರು, ಅಧಿಕಾರಿಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡ್ರು. ನಮ್ಮದೇ ಸುದ್ದಿ, ನಮ್ಮದೇ ಇಂಪ್ಯಾಕ್ಟ್. ಬಳ್ಳಾರಿ ಸರ್ಜನ್ಗೆ ನಾಗಲಕ್ಷ್ಮಿ ಕ್ಲಾಸ್. ನೀವು ವಾಶ್ ಗಿಶ್ ಮಾಡ್ಸಲ್ವಾ? ವಾಟರ್ ಟೆಸ್ಟಿಗೆ ಕಳ್ಸಲ್ವಾ? ಇದು ಕುಡಿಯೋ ನೀರೇನ್ರಿ? ಇದೇನ್ರಿ ಹಸಿರು ಪಾಚಿಗಟ್ಟಿದ ನೀರು? ಸಿಂಟೆಕ್ಸ್ ನೋಡಿ ದಂಗಾದ ಮಹಿಳಾ ಆಯೋಗದ ಅಧ್ಯಕ್ಷೆ. ನೀವೊಂದ್ ಹೇಳ್ತೀರಾ, ಸಿಬ್ಬಂದಿ ಒಂದ್ ಕತೆ ಹೇಳ್ತಾರೆ. ಬಳ್ಳಾರಿ ಜಿಲ್ಲಾ ಸರ್ಜನ್ಗೆ ನಾಗಲಕ್ಷ್ಮಿ ತರಾಟೆ. ಇಷ್ಟು ದೊಡ್ಡ ಆಸ್ಪತ್ರೆ, ನೀವು ಫ್ರೀಕ್ವೆಂಟ್ ಆಗಿ, ನಾವು ಮನೆಗಳಲ್ಲಿ 6 ಮಂತ್ಸಿಗೆ ಒಂದ್ಸಲ ತೊಳಸ್ತೀವಿ, ನೀವು ಫ್ರೀಕ್ವೆಂಟ್ ಆಗಿ ತೊಳಸ್ಬೇಕು. ನಿಮ್ದೆಲ್ಲ ಎಲ್ಲ ವಾಶ್ ಮಾಡೋದೆಲ್ಲ ರೆಕಾರ್ಡ್ಸ್ ಎಲ್ಲಿ ಇದೆ? ವಾಟರ್ ಟೆಸ್ಟಿಂಗ್ ಕಳ್ಸೋ ಸ್ಯಾಂಪಲ್ಸ್ ಎಲ್ಲಿದ್ದಾವೆ? ಏನದೆಲ್ಲ ಡಮ್ಮಿನ? ಬಳ್ಳಾರಿಯಲ್ಲಿ ಸರಣಿ ಬಾಣಂತಿಯರ ಸಾವು ಕೇಸ್ಗೆ ಇಡೀ ರಾಜ್ಯ ಬೆಚ್ಚಿಬಿದ್ದಿತ್ತು. ಬಡ ಕುಟುಂಬಗಳ ಪರ ರಿಪಬ್ಲಿಕ್ ಕನ್ನಡ ಮೆಗಾ ಕ್ಯಾಂಪೇನ್ ಮಾಡಿತ್ತು. ಸರಣಿ ವರದಿಗೆ ಇಡೀ ಸರ್ಕಾರ ಶೇಕ್ ಆಗಿತ್ತು. ಪರಿಹಾರವನ್ನು ಘೋಷಿಸಿತ್ತು. ಸಾಲು ಸಾಲು ವರದಿಗಳ ಎಫೆಕ್ಟ್ನಿಂದಾಗಿ ಜಿಲ್ಲಾಸ್ಪತ್ರೆ ವಿಮ್ಸ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿದ್ರು. ಅವ್ಯವಸ್ಥೆ ವಿರುದ್ಧ ತರಾಟೆ ತೆಗೆದುಕೊಂಡ್ರು. ನಾವು ಪ್ರೈವೇಟ್ ಓಟಿಗಳಲ್ಲಿ ಇದನ್ನೆಲ್ಲ ನಾವು ನೋಡಿದ್ದೀವಿ. ನಾನು ಅದನ್ನು ಸಹ ಇವರಿಗೆ ಕೇಳಿದೆ, ನೀವು ಹೇಗೆ ಮಾಡ್ತೀರಾ? ನಿಮ್ಮ ಓಟಿ ಸಮಯಕ್ಕೆ ನೀವು ಕಲ್ಚರ್ ಟೆಸ್ಟ್ ಕಳಿಸ್ತೀರಾ? ನೀವು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಈಗ ನಾನು ರೆಕಾರ್ಡ್ ಚೆಕ್ ಮಾಡಬೇಕು. ಯಾಕಂದರೆ ಈಗ ನಾನು ನಾಳೆ DC ಆಫೀಸಲ್ಲಿ ರಿವ್ಯೂ ಮೀಟಿಂಗ್ ಇರೋದ್ರಿಂದ ಅದನ್ನೆಲ್ಲ ಇವ್ರು ಯಾಕಂದ್ರೆ ದೇ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರೋ ಹಾಗೆ ಸುಡೋಮೋನಸ್
is one of the highly virulent bacteria organism. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದೌಡಾಯಿಸಿದ ನಾಗಲಕ್ಷ್ಮಿ ಕುಡಿಯುವ ನೀರು ಪೂರೈಸೋ ಟ್ಯಾಂಕ್ನಲ್ಲಿದ್ದ ಗಲೀಜು ಕಂಡು ಕೆಂಡಾಮಂಡಲರಾದ್ರು. ಎಷ್ಟು ದಿವಸಕ್ಕೊಂದು ಬಾರಿ ಕ್ಲೀನ್ ಮಾಡಿಸ್ತೀರಾ? ಇದೇ ನೀರು ನೀವು ಕುಡಿತೀರೇನ್ರಿ ಅಂತ ಜಿಲ್ಲಾ ಸರ್ಜನ್ಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿ ಬಳ್ಳಾರಿ ಜಿಲ್ಲಾಸ್ಪತ್ರೆ ಅವ್ಯವಸ್ಥೆ ತೆರೆದಿಟ್ಟಿತ್ತು. ನಾನು ಅವಾಗಂದೆ BP ಎಲ್ಲರಿಗೂ ಇರುತ್ತೆ. ಇವಾಗ 7ನೇ ತಿಂಗಳು ಬರ್ತಿದ್ದಂಗೆ ಕಾಲೆಲ್ಲ ಉಟ್ಕೊಂಡ್ಬಿಡುತ್ತೆ, ಮುಖ ಉಟ್ಕೊಂಡ್ಬಿಡುತ್ತೆ. ನಮಗೂ BP ಇತ್ತು ನನ್ನ ಡೆಲಿವರಿ ಟೈಮ್, ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ. ಅದೆಲ್ಲ ರೀಸನ್ಸ್ ಅಲ್ಲ ಅಂತ ಸಹ ನಾನು ಅವ್ರಿಗೆ ಹೇಳಿದ್ದೀನಿ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪದೇ ಎಡವಟ್ಟನ್ನ ಮಾಡ್ತಲೇ ಇರುತ್ತೆ. ಈಗ ಮೊನ್ನೆ ನಡೆದಂತಹ PDO ನೇಮಕಾತಿ ಪರೀಕ್ಷೆಯಲ್ಲೂ ಕೂಡ ಗೋಲ್ಮಾಲ್ ನಡೆದಿದೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಅದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. PDO ನೇಮಕಾತಿ ಪರೀಕ್ಷೆಯಲ್ಲೂ ನಡೀತಾ ಅಕ್ರಮ. ಸೀಲ್ ಓಪನ್ ಆಗಿರುವ ಪ್ರಶ್ನೆ ಪತ್ರಿಕೆ ಫೋಟೋ ಸದ್ದು. ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಖಾಲಿ ಇರೋ 150 ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ PDO ಹುದ್ದೆಗಾಗಿ ಈ ಭಾನುವಾರ ರಾಜ್ಯಾದ್ಯಂತ ನಡೆದ ಪರೀಕ್ಷೆಯಲ್ಲಿ ಗೋಲ್ಮಾಲ್ ನಡೆದಿರೋ ಆರೋಪ ಕೇಳಿ ಬಂದಿದೆ. 150 ಹುದ್ದೆಗಳಿಗೆ 2 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ರಾಜ್ಯಾದ್ಯಂತ ಪರೀಕ್ಷೆ ಬರೆದಿದ್ದಾರೆ. ಆದರೆ ಪರೀಕ್ಷೆ ಆರಂಭದಲ್ಲಿಯೇ ತುಮಕೂರಿನಲ್ಲಿ ಓರ್ವ ಅಭ್ಯರ್ಥಿಯಲ್ಲಿ ಬ್ಲೂಟೂತ್ ಡಿವೈಸ್ ಪತ್ತೆಯಾಗಿತ್ತು. ಅದರ ಬೆನ್ನಲ್ಲಿಯೇ ಧಾರವಾಡದಲ್ಲಿ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಇರೋದು ಕಂಡು ಬಂದಿದೆ. KPSC ಇದೇ ತರ ಹೋದ ಸಾರಿ 384 ಪೋಸ್ಟ್ KS ಪೋಸ್ಟ್ ಅಲ್ಲೂ ಕೂಡ ಇದೇ ತರ ಆಗೈತಿ. ಆಮೇಲೆ ನಾನ್ HK PDO ಹಿಂಗೆ ಆಗೈತಿ. HK PDO ಇದೇ ತರ ಆಗ್ತೈತಿ. ಓದೋರಿಗೆ ವ್ಯಾಲ್ಯೂ ಏನು ಅಂತ ಪ್ರತಿ ಸಲ ಇದೇ ತರ ಅಂತ ಹೋದ್ರೆ ನಾವ್ ಎಲ್ಲಿಗೆ ಹೋಗೋಣ? ಮರು ಪರೀಕ್ಷೆ ಆಗ್ಲೇಬೇಕು ಸರ್. ಪ್ರತಿ ಸರಿ ಇದೇ ತರ ಆದ್ರೆ ನಾವು ಓದೋರಿಗೆ ವ್ಯಾಲ್ಯೂ ಇರಲ್ಲ. ಅಂದ್ರೆ ಕ್ವಶನ್ ಪೇಪರೇ ಆಗ್ಲೇಬೇಕು, ಓದೋರ್ಗೆ ನ್ಯಾಯ ಸಿಗ್ಬೇಕು. ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಿರೋ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಹೋರಾಟಕ್ಕೂ ಮುಂದಾಗ್ತಾ ಇದೆ. ಪುನರ್ ಪರೀಕ್ಷೆ ಮಾಡುವಂತೆ ಆಗ್ರಹ ಕೇಳಿ ಬಂದಿದೆ. ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಸಂದರ್ಭದಲ್ಲಿ ಏನಂದ್ರೆ ಧಾರವಾಡದ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಸೀಲ್ ಓಪನ್ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಮುಂಚಿತವಾಗಿ ಸೀಲ್ ಓಪನ್ ಮಾಡಲಾಗಿತ್ತು ಅಂತ ಒಂದು ಆರೋಪ ಕೇಳಿ ಬಂದಿದೆ. ಈ ಸಂಬಂಧಪಟ್ಟಂತೆ ಸಾಕಷ್ಟು ಈಗ ವಿದ್ಯಾರ್ಥಿ ಸಂಘಟನೆ ಕೂಡ ಇದಕ್ಕೆ ಸಂಬಂಧಪಟ್ಟ ಟ್ವೀಟ್ ಮಾಡ್ತಾ ಇದ್ದು, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಮತ್ತು KPSC ಕೂಡ ಇದಕ್ಕೆ ಸಂಬಂಧಪಟ್ಟಂತ ದೂರುಗಳು ಕೂಡ ಈಗ ಸಲ್ಲಿಕೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಇನ್ನೂರಿಗೆ ಕೂಡ KPSC ಇಂದ ಯಾವುದೇ ಸ್ಪಷ್ಟನೆ ಕೂಡ ಬಂದಿಲ್ಲ. ಸದ್ಯ KPSC ಮೇಲಿನ ವಿಶ್ವಾಸವನ್ನೇ ಅಭ್ಯರ್ಥಿಗಳು ಕಳೆದುಕೊಳ್ಳುವಂತಾಗಿದೆ. ಈ ಆರೋಪದ ಸತ್ಯಾಸತ್ಯತೆ ತನಿಖೆ ಬಳಿಕವೇ ಹೊರಬರಲಿದೆ. ಟಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.